ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಬಿಳಿ ಹೋಳಿಗೆ ಮತ್ತು ಕಾಯಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ಬಿಳಿ ಹೋಳಿಗೆ ಮತ್ತು ಕಾಯಿ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತೀನಿ. ಆಮೇಲೆ ಒಂದು 2 ಚಮಚದಷ್ಟು ಎಣ್ಣೆ ಬೇಕು. ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಒಂದು 2 ಕಪ್ನಷ್ಟಿದೆ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಾನು ಉಪ್ಪು. ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆ ನಂತರ ಸ್ವಲ್ಪ ನೀರು ಹಾಕ್ತಾ ನಾವು ಇಲ್ಲಿ ಹೂರಣಕ್ಕೆ ಹೂರಣದ ಹೋಳಿಗೆ ಮಾಡ್ತೀವಲ್ವ, ಅದಕ್ಕಿಂತ ಒಂಚೂರು ಕಣಕ ಗಟ್ಟಿಯಾಗಿರಬೇಕು. ಅಷ್ಟು ಮೆತ್ತಗೆ ಹೋಳಿಗೆಗೆ ಮಾಡುವಷ್ಟು ಏನು ಮೆತ್ತಗೆ ಬೇಡ, ಸ್ವಲ್ಪ ಗಟ್ಟಿಯಾಗಿದ್ರೆ ಸಾಕು. ತೀರಾ ಗಟ್ಟಿಯಾಗಿದ್ರೂ ಕೂಡ ಹೋಳಿಗೆ ಚೆನ್ನಾಗಿ ಬರಲ್ಲ, ಸ್ವಲ್ಪ ಮೃದುವಾಗಿ ಬರಲ್ಲ. ಹೋಳಿಗೆ ಅದ ಕಣಕ ರೆಡಿ ಮಾಡ್ಕೊಳ್ತೀವಲ್ಲ, ಅದಕ್ಕಿಂತ ಒಂಚೂರು ಗಟ್ಟಿಯಾಗಿದ್ರೆ ಸಾಕಷ್ಟೆ. ಇವಾಗ ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನೇ ಎಣ್ಣೆನೆಲ್ಲ ಅದಕ್ಕೆ ಹಚ್ಚಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳವರೆಗೂ ನಾವು ಇದನ್ನ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಹೀಗಾಗಿದೆ. ಈಗ ಒಂದು ಪ್ಲೇಟ್ನ ಮುಚ್ಚಿ ನಾನು ಇಟ್ಬಿಡ್ತೀನಿ. ಇವಾಗ ಒಂದು ಅರ್ಧ ಗಂಟೆಯಿಂದ 1 ಗಂಟೆಗಳ ಅಟ್ಲೀಸ್ಟ್ ಒಂದು 3/4 ಗಂಟೆವರೆಗೂನಾದರೂ ಹಿಟ್ಟು ನೆನೆಯಬೇಕು ಚೆನ್ನಾಗಿ. ಕಣಕ ರೆಡಿ ಇದೆ, ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನಾನು ಕಾಯಿ ಪಾಯಸ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಇದು ನಾನಿಲ್ಲಿ 1 ತೆಂಗಿನಕಾಯಿನ ನಾನು ಕಟ್ ಮಾಡಿ ಸಣ್ಣದಾಗಿ ಹಸಿದೆ ತಗೊಳ್ಬೇಕು. ಒಣ ಕೊಬ್ಬರಿ ಕೂಡ ಬಳಸ್ಕೋಬೋದು. ಒಣ ಕೊಬ್ಬರಿ ಪಾಯಸಕ್ಕಿಂತ ಇದು ಹಸಿ ಕೊಬ್ಬರಿದು ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನ ಸಣ್ಣದಾಗಿ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಏಲಕ್ಕಿ ಇದೆ. ನಾನು ಇಲ್ಲಿ 1 ಕಪ್ನಷ್ಟು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ಅಕ್ಕಿನ, ಊಟದ ಅಕ್ಕಿನೇ ತಗೋಬೋದು, ಅಥವಾ ನಾವು ಪಾಲಿಶ್ ಮಾಡದೇ ಇರೋಂಥ ಅಕ್ಕಿನೂ ಕೂಡ ಬಳಸ್ಬೋದು. 2 ಚಮಚದಷ್ಟು ಅಕ್ಕಿನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಮೊದಲಿಗೆ ನಾವು ಬೆಲ್ಲನ ಕರಗಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ. ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಅದೇನಾದರೂ ಇರುತ್ತೆ, ಕಲ್ಮಶ ಇದ್ದರೆ ಸೋಸ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಬೆಲ್ಲ ಕರಗಿಸ್ಕೊಳ್ತೀನಿ ಮೊದಲಿಗೆ. ಈಗ ಒಂದು ಪಾನ್ಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳೋಣ. ಇದು ಕರಗಲಿ ಬೆಲ್ಲ. ಅಷ್ಟೊತ್ತಿಗೆ ನಾವು ಇಲ್ಲಿ ಇದಕ್ಕೆ ರುಬ್ಕೊಂಡ್ಬಿಡೋಣ ಕಾಯಿನ. ಅದನ್ನು ಅಕ್ಕಿ ಹಾಕಿದ್ದೀನಿ, ನೆನೆಸಿಟ್ಕೊಂಡಿರೋ ಅಕ್ಕಿ, ಮತ್ತು 2 ಏಲಕ್ಕಿ ಹಾಕಿದ್ದೀನಿ. ಆ ನಂತರ ನಾನಿಲ್ಲಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ ನೀರು ಹಾಕ್ಬಿಟ್ಟು. ಈಗ ನೋಡಿ, ಕಾಯಿನ ರುಬ್ಕೊಂಡಿದ್ದೀನಿ. ಇದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲ ಕೂಡ ಕರಗಿದೆ, ಸೋಸ್ಕೊಂಡ್ಬಿಡೋಣ ಈ ಬೆಲ್ಲನ. ಈಗ ನಾನು ಈ ರುಬ್ಬಿರೋ ಒಂದು ಕಾಯಿಗೆನೆ ನಾನು ಈ ಬೆಲ್ಲನ ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟ ಆಯಿತು. ಈಗ ಇದನ್ನೊಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನ ಮತ್ತೆ ಸ್ಟವ್ ಆನ್ ಮಾಡಿಬಿಟ್ಟು ಇದನ್ನ ಕುದಿಯೋದಕ್ಕೆ ಇಡೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡ್ಬಿಟ್ಟು ಈಗ ಜಾರ್ ತೊಳೆದಿರೋ ನೀರನ್ನು ಕೂಡ ಒಂದು ಸ್ವಲ್ಪ ಇದಕ್ಕೆ ಹಾಕೊಳ್ಳೋಣ. ಯಾಕಂದರೆ ತುಂಬ ಗಟ್ಟಿಯಾಗತ್ತೆ. ಇದಕ್ಕೆ ನಾನು ನೀರು ರುಬ್ಬೋದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದ್ದೆ, ಮತ್ತು ಬೆಲ್ಲದ ಕರಗಿಸ್ಕೊಳ್ಳೋಕ್ಕೂ ಕೂಡ ಒಂದು ಅರ್ಧ ಕಪ್ನಷ್ಟು ಹಾಕಿದೆ. ಒಟ್ಟು 1 ಕಪ್ ಹಾಕಿದಂಗೆ ಆಯಿತು. ಈಗ ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಇದನ್ನು ಮಧ್ಯೆ ಒಂದು ಸ್ವಲ್ಪ ಕೈಯಾಡ್ತಾ ಇರಬೇಕಾಗುತ್ತೆ. ಯಾಕೆಂದರೆ ನಾವು ಅಕ್ಕಿ ನೆನೆಸಿ ರುಬ್ಬಿರ್ತೀವಲ್ವ, ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅವಾಗವಾಗ ಇದನ್ನ ಒಂದು ಸ್ವಲ್ಪ ಕೈಯಾಡ್ತಾ ಇರಿ. ಬೆಲ್ಲ ಕಡಿಮೆ ಅಂತ ಅನಿಸಿದ್ರೆ, ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಇವಾಗ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ.
ಇವಾಗ ರೆಡಿ ಆಗಿದೆ ಕೊಬ್ಬರಿ ಪಾಯಸ ಅಥವಾ ಕಾಯಿ ಪಾಯಸ ರೆಡಿಯಾಗಿದೆ. ಬಿಳಿ ಹೋಳಿಗೆ ಜೊತೆ ಒಳ್ಳೆ ಕಾಂಬಿನೇಷನ್ ಇದು. ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ನಾವು ಕಣಕ ರೆಡಿ ಮಾಡ್ಕೊಂಡಿದ್ದೀವಿ, ಕಾಯಿ ಪಾಯಸ ಮಾಡ್ಕೊಂಡಿದ್ದೀವಿ. ಈಗ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಅಂದರೆ ಅಕ್ಕಿ ಹಿಟ್ಟಿನ ಹೂರ್ಣ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1.5 ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಕಪ್ಪಿನ ಅಳತೆನೇ ಬೇರೆ, ಗ್ಲಾಸ್ ಅಂದರೆ ಉದ್ದ ಗ್ಲಾಸ್ ಇರುತ್ತಲ್ವ, ಅದರಲ್ಲಿ ನಾನು 2 ಗ್ಲಾಸ್ ಹಿಟ್ಟನ್ನು ತಗೊಂಡಿದ್ದೀನಿ. 2 ಗ್ಲಾಸ್ ಹಿಟ್ಟಿಗೆ 1.5 ನೀರು ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಕುದಿಬೇಕಾಗತ್ತೆ. ಇವಾಗ ನೋಡೋಣ, ನೀರು ಕುದೀತಾ ಇದೆ. ಈ ಟೈಮ್ನಲ್ಲಿ ಕುದಿಯೋವಾಗ ಹಿಟ್ಟು ಹಾಕೊಂಡ್ಬಿಡೋಣ. ಅಕ್ಕಿ ಹಿಟ್ಟಿದು 2 ದೊಡ್ಡ ಗ್ಲಾಸ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ಈ ಹಿಟ್ಟನ್ನು ಹಾಕಿಬಿಟ್ಟು ನಾವು ಇದನ್ನ ತಿರುಗೋದು ಬೇಡ, ಮಧ್ಯೆ ಒಂಚೂರು ಹಿಂಗೆ ಮಾಡಿಬಿಟ್ಟು ಇದನ್ನ ಒಂದು ಪ್ಲೇಟ್ನ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಸಣ್ಣ ಉರಿಯಲ್ಲಿ ಯಾಕೆ ಬೇಯಿಸ್ಕೊಳ್ಬೇಕಂದ್ರೆ ಇದು ಚೆನ್ನಾಗಿ ಹಿಟ್ಟು ಬೇಯಬೇಕು. ಮತ್ತು ನಾವು ಹೈ ಸ್ಪೀಡ್ ಉರಿಯಲ್ಲಿ ಇಟ್ಟರೆ ಏನಾಗುತ್ತೆ, ಇದು ತಳ ಸೀದು ಹೋಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ಲೋ ಫ್ಲೇಮ್ನಲ್ಲೇ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ. ನಾನಿವಾಗ ಒಂದು ಪ್ಲೇಟ್ನ ಮುಚ್ಚಿಬಿಡ್ತೀನಿ. ಇವಾಗ 10 ನಿಮಿಷ ಆಗಿದೆ. ನೋಡೋಣ, ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಇದನ್ನ ಒಂದ್ಸಾರಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಗಂಟಾದರೂ ಪರವಾಗಿಲ್ಲ, ಯಾಕಂದರೆ ಆಮೇಲೆ ನಾವು ಇನ್ನೊಮ್ಮೆ ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಗಂಟಾದ್ರೂ ಚಿಂತೆ ಮಾಡಬೇಡಿ. ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡೋಣ. ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು 5 ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಳ್ಳೋಣ. ಪೂರ್ತಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಬಂದರೆ ಹೋಳಿಗೆ ಮೃದುವಾಗಿ ಚೆನ್ನಾಗಾಗತ್ತೆ. ಈಗ ಒಂದು 5 ನಿಮಿಷದ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಮುದ್ದೆನ ನಾವಿಲ್ಲಿ ಒಂದು ಕಲ್ ಮೇಲೆ, ಗ್ಯಾಸಿನ ಕಟ್ಟೆ ಮೇಲೆನ ಹಾಕ್ತಾ ಇದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದ್ರ ಮೇಲೆ ಈ ಹಿಟ್ಟನ್ನು ಮುದ್ದೆನ ಹಾಕ್ಬಿಡೋಣ. ಈಗ ಮುದ್ದೆದು ಉಂಡೆ ಕೂಡ ಮಾಡಿಬಿಟ್ಕೊಂಡಿದ್ದೀನಿ. ಕಣಕ ಕೂಡ ರೆಡಿ ಇದೆ, ನೆನೆದಿದೆ ಇದು ಹಿಟ್ಟು. ಆನಂತರ ನಾನಿಲ್ಲಿ ಒಂದು ಶೀಟ್ ತಗೊಂಡಿದ್ದೀನಿ. ಈ ಶೀಟ್ ಮೇಲೆ ನಾನು ಹೋಳಿಗೆನ ಮಾಡ್ತಾ ಇರೋದು. ನಿಮಗೆ ನಾನಿಲ್ಲಿ ಸಣ್ಣ ಸೈಜ್ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಸೈಜ್ನಲ್ಲಿ ಮೊದಲೇ ಹೇಳಿದ ಹಾಗೆ ನಾನು ಹೂರಣ ಜಾಸ್ತಿ, ಅಂದರೆ ಅಕ್ಕಿ ಮುದ್ದೆ ಜಾಸ್ತಿ ತೊಗೊಳ್ತೀನಿ, ಕಣಕ ಸ್ವಲ್ಪ ಕಡಿಮೆ ತೊಗೊಳ್ತೀನಿ. ನೋಡಿ, ಈ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ನಾನಿಲ್ಲಿ ಕಣಕನ ತೊಗೊಂಡಿದ್ದೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ, ಅಂದರೆ ಹತ್ಕೊಳ್ಳಲ್ಲ ಅಂತ. ಈಗ ಈ ಉಂಡೆಯನ್ನು ಇದ್ರ ಮೇಲೆ ಇಟ್ಟು ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೋಳಿಗೆ ನಾವು ಹೇಗೆ ಹೂರಣದ ಹೋಳಿಗೆ ಹೇಗೆ ಮಾಡ್ತೀವೋ ಹಾಗೆ ಇದನ್ನ ತುಂಬಿಕೊಳ್ಳೋದು. ತುಂಬಿ ಈ ಥರ ಮಾಡಿ ಈಗ ಉದ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಶೀಟ್ ಮೇಲೆ, ಒಂದು ಸ್ವಲ್ಪ ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆ ಹಚ್ತಾ ಇದ್ದೀನಿ. ಹೋಳಿಗೆ ಶೀಟು ಅಥವಾ ಬಾಳೆ ಎಲೆಯಲ್ಲಿ ಕೂಡ ಉದ್ಕೋಬೋದು, ಅಥವಾ ಪ್ಲಾಸ್ಟಿಕ್ ಶೀಟ್ ಮೇಲೆ ಆಗಲಿ, ಅಥವಾ ಹೋಳಿಗೆದೇ ಶೀಟ್ ಸಿಗುತ್ತೆ ಅದರಲ್ಲೇ ಕೂಡ ನಾವು ಉದ್ಕೊಳ್ಬೋದು. ನಿಮ್ಮ ಮನೆಗೆ ಯಾವ್ದು ಅನುಕೂಲ ಇದೆಯೋ ಹಾಗೆ ಮಾಡ್ಕೊಳ್ಳಿ. ಈಗ ನಾನು ಉದ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೇಮ್ ಹೋಳಿಗೆ ಹೇಗೆ ಉತ್ತೀವೋ ಅದೇ ಥರ ನಾವು ಉದ್ಕೊಳ್ಳೋದು. ತವಾ ಕೂಡ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ತೆಳ್ಳಗೆನೆ ಉತ್ಕೊಳ್ತೀನಿ ಆದಷ್ಟು. ಈಗ ನೋಡಿ, ಹೋಳಿಗೆನ ಉದ್ಕೊಂಡಿದ್ದೀನಿ. ಈಗ ಈ ತವಾಕ್ಕೆ ಹಾಕೊಂಡ್ಬಿಡೋಣ.
ಅದಕ್ಕೂ ಮುಂಚೆ ನಾನು ಕೈಯಲ್ಲೇ ತಗೊಳ್ತಾ ಇದ್ದೀನಿ ನೋಡಿ. ಕಾದಿರೋ ತವಾಗೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಮೇಲೆ. ಈಗ ಒಂದು ಸೈಡ್ ಬೆಂದ ಮೇಲೆ ನಿಧಾನವಾಗಿ ತಿರುಗಿ ಹಾಕ್ಕೊಂಬಿಡೋಣ. ಆ ನಂತರ ಅಲ್ಲಿ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಯಿತು. ಇದೇ ಥರ ಎಲ್ಲ ಹೋಳಿಗೆಗಳನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಒಂದು ರುಚಿಯಾದ ಹೋಳಿಗೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಈಗ ನೋಡಿ ನಾನು ಎಲ್ಲ ಹೋಳಿಗೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಹಾಗೆ ಮತ್ತು ಕಾಯಿ ಪಾಯಸ ಕೂಡ ರೆಡಿ ಇದೆ ನೋಡಿ. ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆಗಳು ಅಂತ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈ ಹೋಳಿಗೆಗಳನ್ನು ಇವನ್ 1 ವರ್ಷದ ಮಕ್ಕಳು ಕೂಡ ನಾವು ಇದನ್ನ ಮಕ್ಕಳಿಗೆ ತಿನ್ನಿಸಬಹುದು. ಅಥವಾ ವಯಸ್ಸಾದವ್ರಿಗೂ ಕೂಡ ಹಲ್ಲಿನ ಒಂದು ಏನೇ ತೊಂದರೆ ಇದ್ದಾಗ ಕೂಡ ಈ ಮೃದುವಾದಂತಹ ನಾವು ಹೋಳಿಗೆನ ತಿನ್ನಿಸ್ಬೋದು. ತುಂಬ ಒಳ್ಳೆಯದಿದು. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಪಾಯಸ ನೋಡಿ ಆರಿದ ಮೇಲೆ ತುಂಬ ಗಟ್ಟಿ ಅಂತ ಅನಿಸ್ತಾ ಇದೆ. ಇಷ್ಟು ಮೊದಲು ನಾವು ನೋಡಿದಾಗ ಇದು ಬಿಸಿ ಇದ್ದಾಗ ಸ್ವಲ್ಪ ತೆಳ್ಳಗಿತ್ತು. ಆರಿದ ಮೇಲೆ ಒಂಚೂರು ಗಟ್ಟಿ ಅನಿಸ್ತಿದೆ ನೋಡಿ. ಈ ಒಂದು ಹದಕ್ಕಿದ್ರೆ ಚೆನ್ನಾಗಿರುತ್ತೆ. ಈ ಹೋಳಿಗೆ ಜೊತೆ ಈ ಪಾಯಸ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೊಂಡ್ಬಿಡೋಣ. ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಳಿ ಹೋಳಿಗೆ ಮತ್ತು ಕೊಬ್ಬರಿ ಪಾಯಸ ಅಥವಾ ಕಾಯಿ ಪಾಯಸ ಮಾಡೋದು ಹೇಗೆ ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವನ್ ನಾವು ಬೇಳೆ ಹೋಳಿಗೆ ಮಾಡ್ತಿರ್ಬೇಕಾದ್ರೆ ಅಕಸ್ಮಾತ್ ಆಗಿ ಕಣಕ ಉಳಿದ್ರೂ ಕೂಡ ರಾಗಿ ಹಿಟ್ಟನ್ನ ಬಳಸಿ ಅಥವಾ ಅಕ್ಕಿ ಹಿಟ್ಟನ್ನ ಬಳಸಿ ನಾವು ಈ ತರ ಹೋಳಿಗೆನ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಹಿ ಹೋಳಿಗೆ, ಬೆಲ್ಲದ ಹೋಳಿಗೆ ಆ ತರ ತಿಂದೇ ಇರೋರಿಗೆ, ಸಿಹಿ ಪದಾರ್ಥಗಳನ್ನ ತಿಂದೇ ಇರೋರಿಗೆ ಈ ತರ ಒಂದು ಸಪ್ಪೆ ಹೋಳಿಗೆ ಮಾಡಿಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಕೊಂಡು ತಿಂತಾರೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಫಸ್ಟ್ ಟೈಮ್ ನೀವೇನಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ವಿಡಿಯೋನ ತಕ್ಷಣನೇ ನೋಡಬಹುದು. ನಮಸ್ಕಾರ, ಧನ್ಯವಾದಗಳು.